ಏನು ಗೆಳೆಯ, ನನ್ನ ಲವ್ ವಿಷಯ ನಮ್ಮ ಹುಡುಗಿ ಹತ್ರ ಮಾತಾಡಿದೆ ಇಲ್ವಾ? ಇಲ್ಲ ಗೆಳೆಯ, ಅವಳು ಇರ್ತಲ್ಲ ಯಾವಾಗಲೂ ಬರೀ ಫ್ಯಾಮಿಲಿ ಕೂಡ ಹೋಗ್ತಿದ್ದಾಳೆ. ಈ ಸರಿ ಸಿಂಗಲ್ ಆಗಿ ಏನಾರು ಸಿಕ್ಕರೆ ಡೆಫ್ರೆಂಟಿಗೆ ಕೇಳ್ತೀನಿ. ಓಕೆ ಗೆಳೆಯ, ನೆಕ್ಸ್ಟ್ ಟೈಮ್ ಸಿಕ್ಕಾಗಾದರೂ ಕೇಳಿ ಹೇಳು ನನಗೆ. ಆಯ್ತು ಗೆಳೆಯ, ಕೇಳ್ತೇನೆ. ಏ ಹುಡುಗಿ ಏನ್ ಮಾಡಕತ್ತಿದೆ? ಬುತ್ತಿ ತಗೊಂಡ್ ಹೊಲ್ದಕ್ ಹೋಗ್ಬಾ, ನಿಮ್ಮ ಅಣ್ಣ ಹೋಗಿ ಬಾಳ ಹೊತ್ತಾಗೈತಿ. ಆಯ್ತು ಸರವ, ಹೋಗಿ ಬರ್ತೀನಿ. ಗಡನ ಕೊಟ್ಟು ಬಾ, ಕೆಲ್ಸ ಅದಾವ. ಆಯ್ತು ಸರವ. ರೀ ಸರ್ ಅವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಿರ್ತೀರಿ. ಅಂಥವೇನೈತ್ರಿ ಅಂತ ಮಾತಾಡೋದು, ನಾವು ಹೊಲ್ದಕ್ಕೆ ಹೋಗ್ಬೇಕು ಹಿಂಗೆ ರೀ. ನಮ್ಮ ಹುಡುಗ ನಿಮ್ಮನ್ನ ಇಷ್ಟಪಡ್ತಿದ್ನ ರೀ, ಅದಕ್ಕೆ ಅವನಿಗೆ ಹೇಳಕ್ಕೆ ಧೈರ್ಯ ಸಾಲ ಆದ್ರೆ ನನಗೆ ಕಳಿಸ್ಯಾನ ರೀ. ಹೋಗಿ ಹೇಳ್ತಿದ್ದೆ, ನನಗೆ ಹೇಳಕ್ಕೆ ಧೈರ್ಯ ಸರ್ ಅವ್ರು ಅಂತಂದು ಹೇಳಿ ಕಳಿಸಿದ, ಅದಕ್ಕೆ ಹೇಳಕ್ಕೆ ಬಂದಿದ್ದೆ ನಾನು. ಈಗ ಅವ್ರ ತಂದೆ ಹೆಸರಿಟ್ಟಿಲ್ಲೇನು ಆತಗ? ಸರಿ ಆಗ್ತದೆ ಹೆಸರು ಅಂತ ಗುಡ್ಡನ ಹೊತ್ಕೊಂಡ್ಬಂದಂಥ ವ್ಯಕ್ತಿ ಅಂತ ವ್ಯಕ್ತಿ ಹೆಸರೇ ಇಟ್ಟಿದ್ದಾರೆ ಮಾರ್ಚ್ ಅಂತ ಒಂದು ಅವ್ರ ಹೆಸರು. ಹಾಗಾಗಿ ನಮ್ಮ ಗೆಳೆಯ ಹಿಂಗೆ ಹೋಗಿ ಕಳಿಕೊಂಬ, ನನಗೆ ಬೇರೆ ಥರ ಒಂದು ಹಂಗೆ ಅಂತ ಹೇಳಿ ನಮಗೂ ಹೇಳಿ ಕಳಿಸಿದ್ರಿ. ಮತ್ತು ಹೆಂಗೆ ರೀ ನಿಮ್ಮ ಮದುವೆ ಬಿಟ್ಟು ಏನು ಹೇಳ್ತೀರಿ? ಹೌದನ್ರಿ, ಹೇಳ್ರಿ, ನಾನು ಬೇರೆ ಹುಡುಗನೇ ಇಷ್ಟಪಡ್ತೀನಿ. ಸರಿ ಆಯ್ತು ರೀ ಸರ್ ಅವರೇ. ಸರಿ ಓಕೆ, ಇಷ್ಟೊತ್ತು ಮಟ್ಟ ನಿಮ್ಮನ್ನು ನಿಂದಿಸಿ ಮಾತಾಡೋದು ಮತ್ತೇನು ಪ್ರಯೋಜನ ಹೋಗೋದು. ಸರಿ ಆಯ್ತು. ಅಣ್ಣ ಬಾ ಅಣ್ಣ, ಬುತ್ತಿ ತಂದೀನಿ, ಊಟ ಮಾಡು. ಹಾಂ ಸರಿ, ತೆಗೆದವಲ್ಲಿಡೋ ಬುತ್ತಿ ಬಂದೆ ಉಣಕ. ಒಂದು ವಾರ ಎಣ್ಣೆ ಹೊಡೆದು ಎಂಥ ಹುಳೈತಿ ನೋಡ, ಇದು ಒಳ್ಳೆ ಎಂಥ ಎಣ್ಣೆ ಕೊಟ್ಟಿರ್ಬೋದು ಅಂಗಡಿ ಮಿಂಟ್ರಿ ಗುಡಿ ಒಯ್ದು ಅಂತ ನೋಡಂತಡಿ. ಸಾಯಂಕಾಲ ಕಡೆ ಕ್ಲಾಸ್ ತಗೊಂಡ್ರೆ ಆತ ನೋಡೋಣ. ಇವತ್ತೊಂದು ದಿನ ನೋಡೋಣ. ಕೇಸ್ ಆಗೈತಿ, ನಮ್ಮ ತಂಗಿ ಬುತ್ತಿ ತಂದಳ, ಊಟ ಮಾಡಿ ಸಾಯಂಕಾಲ ವಿಚಾರಿಸೋಣ ಅವನು ಅಂಗಡಿ ಅವನು. ನೋಡೋಣ, ಬದ್ನಿಕಾಯಿ ನೋಡೋದು ಚಲೋ ಐತಿ ಬೇಕು. ಊಟ ಮಾಡೋಣ. ನೀನಂತಂದೆ ವಾತ ಉಣಕ ಬಾ, ರೊಟ್ಟಿ ಪಲ್ಯ ತಂದೀನಿ, ಊಟ ಮಾಡು. ಕೊಡ್ರಿ. ಸ್ವಲ್ಪ ಗಂಟೆ ಹಾಕ್ಬೇಕು, ನಿಲ್ತೇ ಇಲ್ಲ ಬಾರ. ಸ್ವಲ್ಪ ನಿಮ್ಮ ಹೈಟ್ ಇದೆಯಪ್ಪ, ಅದಪ್ಪ ಉದಂಡಿ ಒಂದು ಸ್ವಲ್ಪ ಅದನ್ನ ಹಿಂಗೆ ಹಿಂಗೆ ಹಾಕೋದು. ಇಲ್ಲಿ ಏನು ಮಾಡ್ತೀನಿ ಹುಡುಗರು ಅದಾರಲ್ಲ, ಬೇರೆ ಕಡೆಗೆ ಹೋಗಿ ಮಾತಾಡೋಣ. ಏನಪ್ಪ ಇಬ್ಬರು ವಾರ ಗುಸ್ಗುಸಿ ಬಿಡು ನಾವು ಬೇರೆ ಮಾತಾಡೋದು ಅದು ಏನು ಬಿಡು ಅಂತ ವಿಷಯ. ಲೇ, ನಮ್ಮ ಹುಡುಗ್ರ ಮಗ ನಮ್ಗೆ ಗೊತ್ತಾಗಲ್ಲ, ಡೈಲಿ ಬೀದಿನ ಅಡ್ಡಾಡ್ತಾರೆ. ಅದೇನು ವಿಷಯ ಹೇಳ್ರಿ. ಹೇಳ್ರ, ಯಾಕೆ ಬರೀ ಮುತ್ತು ಮರಿ ಏನೋ ಮಾಡೋ ಬಂದಿರಲ್ಲ ಗುಸು ಗುಸು ಹೇಳ್ರಿ. ಅದು
ಏನಾದ್ರು ಮಾಡ್ಕೋಬೇಡ, ಫ್ರೆಂಡ್ಸ್ ಅಂತ ಎಲ್ಲ ಓಪನ್ ಇರ್ಬೇಕು. ನಿಮ್ ಕಷ್ಟ ಏನಾರ ಕಷ್ಟ ಇಷ್ಟ ಬಂತಂದ್ರೆ ನಮ್ಮ ಫ್ರೆಂಡ್ಸ್ ತಕೊಂಡ್ರೆ ಹೋಗೋದು ಹೇಳ್ಬಿಡಂದ್ರು ಇರೋದು ವಿಷಯ ಹೇಳ್ಬೋದು. ಸರಿ ಹೇಳ್ತಾರೆ ಗೊತ್ತಾಗ ಒಬ್ರು ಮಗ ನಡಿಗೆ ನಿಂತ್ಕೊಂಡ್ರಲ್ಲ, ಅದು ಏನ್ ಹೇಳ್ರಿ ಪಟ ಪಟ. ಏನಿಲ್ಲ ದೋಸ್ತ, ಮೊನ್ನೆ ರೀಸೆಂಟಾಗಿ ನಮ್ಮ ಮಾತಿಗೆಲ್ಲ ಲವ್ ಆಗಿತ್ತಂತ ಅವ್ರ ಹುಡುಗಿ ಮೇಲೆ. ಹಂಗಾಗಿ ಹೇಳಿ ಬಾ ದೋಸ್ತ ನನ್ನ ಕೈಲಿ ಆಗೋದು ಧೈರ್ಯ ಸಾಲ ಹೋಗ್ತು ಅದಕ್ಕೆ ಬರಕೊಂಡ್ರೆ ಆ ಹುಡುಗಿನ ತೋರಿಸಿದ್ ನನಗೆ. ಅದು ಬೇರೆ ಯಾರಲ್ಲ ಅವ್ರ ಒಳ್ಳೆ ಇರೋಂಥ ಹುಡುಗಿ. ನನ್ನ ಟೈಮು ಹೊರಗೆ ಹೋಗೋದ್ರಾಗ ಸಿಂಗಲ್ಲೇ ಬಂದಿದ್ದು ಕೇಳಿದ್ದೆ. ಆ ಹುಡುಗಿ ಬೇರೆ ಯಾರನ್ನ ನಾನು ಇಷ್ಟಪಡಕ್ಕೆ ಹೋಗ್ತೀನಿ ಅಂತಂದು ಹೇಳ್ತೀನಿ. ನಾನು ಹಿಂಗೆ ನಮ್ಗೆ ಇಷ್ಟಪಡಕ್ಕೆ ಹೋಗ್ತೀನಿ ಇಲ್ಲ ಅಂತಂದು ನಾನೆಲ್ಲ ಹೇಳಿದೆ. ಆ ಹುಡುಗಿ ಏನಂತೂ ಇಲ್ಲ ನಾನು ಆಲ್ರೆಡಿ ಅಲ್ಲ ಒಬ್ಬರು ಇಷ್ಟಪಡಕ್ಕೆ ಹೋಗ್ತೀನಿ ಅಂತಂದು ಹೇಳಿ ದೋಸ್ತ ಅಂತಂದು ಹೇಳಿ ನನಗೆ ಹೇಳಿದ್ದೆ. ಇವಾಗ ಬಿಜಾಪುರಕ್ಕೆ ಹೋಗಿದ್ದ ಇವತ್ತು ಬಂದ. ಅದಕ್ಕೆ ಈಗ ನಾನು ಅದು ನಿನ್ನೆ ನಮ್ಮ ಟೈಮ್ ಬಂದು ಏನಂತ ಇದನ್ನು ಇದ್ರ ಮ್ಯಾಟ್ರ ಬಂದು ಆ ಹುಡುಗಿ ಕೂಡ ಹೇಳ್ತಂತೆ ಏನಂತ ಹೇಳ್ತೀನಿ ಹಿಂಗೆ ಅಂತ ಹೇಳಿದ್ದು. ಹೇಳಿದ್ನೆಲ್ಲ ನಾನೇನಂದೆ ಅವಳು ಬೇರೆ ಯಾರು ಇಷ್ಟಪಡಕ್ಕೆ ಹೋಗ್ತೀರಣ ಅಂತ ಹಿಂಗೆ ಹೇಳ್ದಲ್ಲ, ಅವ್ಳು ಇಷ್ಟಪಡಕ್ಕೆ ಹೋಗಿದ್ದು ನಿನ್ನ ಅಂತಂದು ಹಿಂಗೆ ಹೇಳಿ. ಅದಕ್ಕೆ ನೀನು ನಿರ್ಧಾರ ಏನು ಹೇಳೋ ಅಂತಂತಂದು ನಮ್ಮ ತಂಗಿ ಹೇಳಿದ್ರು. ನಾನೇನಂದೆ ಅದಕ್ಕೆ ನೋಡಲ್ಲ ನಾವು ಫ್ರೆಂಡ್ಸ್ ವಿಷಯಕ್ಕೆ ಬಂದಂತಾಗ ಬಂದಪ್ಪ ಅಂದಪ್ಪ ಅಂದ್ರೆ ನಾವು ಫ್ರೆಂಡ್ಸ್ ಬಿಟ್ಟು ಕೊಡೋಂಗಿಲ್ಲ. ಈಗ ನನ್ನ ಫ್ರೆಂಡ್ನಿಗೆ ಕೇಳಿ ನಾನು ಲವ್ ಮಾಡೋದು ಬಿಡೋದು ನನ್ನ ಫ್ರೆಂಡ್ಸಿಗೆ ಕೇಳಿ ಹೇಳ್ತೀನಿ ಅಂತಂದು ಹೇಳಿ ಬಂದಿದ್ದೆ. ಹಂಗಾಗಿ ಅದಕ್ಕೆ ಇದನ್ನು ಹೆಂಗೆ ಹೇಳೋದು ಅಂತ ನಮಗೆ ಸ್ವಲ್ಪ ನನಗೆ ಚಟ್ಪಡಿಸೋಕೆ ಕುಂತಿದ್ದೆ. ಈಗೆಲ್ಲ ಮ್ಯಾಟ್ರ್ ಕ್ಲಿಯರ್ ಆಯ್ತು. ಅದಕ್ಕೆ ನೀವು ಹೆಂಗಂತೆ ಹಂಗಪ್ಪ ಮಾತೆ ಮತ್ತೆ ನನಗೆ ಮನಸ್ಸಿಗೆ ನಾನು ನೋವಾಗಲ್ಲ. ಈಗ ಅಂಥದ್ದೇನು ನೋವಿಲ್ಲಪ್ಪ. ನನ್ನ ಫ್ರೆಂಡ್ ಮಾಡೋದು ಬೇರೆ ಅಲ್ಲ, ನಮ್ಮ ಅಣ್ಣ ಮಾಡೋದು ಬೇರೆ ಅಲ್ಲ. ಮಾಡಿಬಿಡು, ಆತನೇ ಮಾಡಿ ಮತ್ತೆ ಏನಿದ್ರು ಈಗ ಹೇಳ್ಕೊಂಬಿಡ್ರಿ. ಯಾಕಂದ್ರೆ ಆಮೇಲೆ ಜಗಳ ಮಾಡೋದು ಚಲೋ ಅಲ್ಲ. ನಿನ್ನ ನಂಬಿಕೆ ನಿಮ್ಮ ಫ್ರೆಂಡ್ಸ್ ಒಳಗೆ ನಂಬಿಕೆ ಇರೋದಕ್ಕೆ ಆ ಥರ ಏನು ಮಾತಾಡಿಲ್ಲ, ಮಾತಾಡೋದು ಬಂದ ನಿನಗೆ. ಯಾಕಂದ್ರೆ ಹೆಂಗಿದ್ರು ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಆತ ಏನು ಅವ್ರಿಗೆ ಏನು ಹೇಳಿಲ್ಲ, ಆತ ಇನ್ನು ಅವ್ರಿಗೆ ಏನು ಹೇಳಿಲ್ಲ. ನಿಮ್ಮ ಊಟ ಮಾತಾಡ್ಕೊಂಡ್ರೆ ನಿಮ್ಮ ಊಟ ಮಾತಾಡ್ಬೇಕಂತೇಳಿ ಅವ್ರಿಗೆ ಏನು ಹೇಳೋದ ಬಂದಾನ. ನಿಮ್ಮ ಫ್ರೆಂಡ್ಶಿಪ್ಗಳು ಹೆಂಗಿದ್ರು ನೋಡು, ನಿಮಗೆ ಬಿಟ್ಟದ್ದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗೈತೆ ನಿಮಗೆ ಗೊತ್ತದು. ಯಾಕಂದ್ರೆ ನಾವು ಇವತ್ತು ಹೇಳ್ತೀವಿ ನಾಳೆ ಇನ್ನೊಂದು ಇರೋಲ್ಲ. ನೀವು ಇರೋದು ನೋಡಿ. ನೀವು ಏನೇ ಮಾತಾಡ್ಕೊಂತ ಬಗೆಹರಿಸ್ಕೊಂಬಿಡ್ರಿ. ಏನು ಐತೆ ನೋಡ್ರಿ, ಅದೊಂದು ಫ್ರೆಂಡ್ಸ್ ಒಂದೇನೋ ಒಂದು ಫ್ರೆಂಡ್ಶಿಪ್ ನಂಬಿಕೆಪ್ಪ. ಈಗ ಅವನು ಹೇಳ್ಬೋದು ಡೈರೆಕ್ಟಾಗಿ ನಾನು ಆಕಿನ ಇಷ್ಟಪಡ್ತೀನಿ ಅಂತಂದು ಹೇಳ್ಬೋದು. ಆದರೆ ನನ್ನ ದೋಸ್ತರು ನಾನು ಎಲ್ಲಿ ಮೋಸ ಮಾಡ್ತೀನಿ ಅಂತ ಬಂದು ನಮ್ಮ ಡಿಸಿಷನ್ ಕೇಳಕ್ಕಂತಾನಂತಂದ್ರೆ ಈಗ ನಿನ್ನ ಕೈಯಾಗೈತಿ. ನೀನು ನಿನ್ನ ಮೇಲೆ ನಂಬಿಕೆ ಅದು. ನೀ ಹೆಂಗೆ ಹೇಳ್ತಿ ಅದ್ರ ಮ್ಯಾಗ ಈಗ ಮುಂದಿನ ಜೀವನ. ಅದ್ರಾಗ ಏನಿಲ್ಲಪ್ಪ, ನನಗೆ ದೇಶದಾಗ ಏನಿಲ್ಲ ಮಾಡೋಕ್ಕೆ ಬೇಡಾಗಿಲ್ಲ. ಆದ್ರೆ ಮಾಡಿದ ಮ್ಯಾಗ ಅದು ಎಲ್ಲಿ ಯಾವ ಸ್ಟೇಜ್ ಹೋಗುತ್ತಂತ ಗೊತ್ತಿಲ್ಲ. ಮದುವೆ ಆಗೋ ಸ್ಟೇಜ್ ಹೋಗುತ್ತೋ ಏನು ಬೇರೆ ಇನ್ನೊಂದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಮಾಡಿದ ಮ್ಯಾಗ ನಾವು ಆಗೋಲಕ್ಕ ನೀವು ಆಗೋಲಕ್ಕ 40 ಹೋಗ್ಬೇಕು. ಅದು ಮುಂದೆ ಎಲ್ಲಿಗೆ ಹೋಗುತ್ತೋ ಹೋಗಿ ಅದು ಅವ್ನು ಲವ್ಗೆ ನಾನು ಸಕ್ಸಸ್ ಮಾಡಬೇಕು ಅಂತ ದ್ವೇಷ ಏನಿಲ್ಲ. ನೋಡಿ ಹುಡುಗ, ನಿಮ್ಮ ಲವ್ 4 ಮಂದಿಗೆ ಮಾದರಿ ಆಗಿರ್ಬೋದು. ಆ ಥರ ಲವ್ ಮಾಡಿ. ಇಂಥ ಪ್ರೀತಿಗೆ ಇಂಥ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರಂತ ಬೇರೆ ಫ್ರೆಂಡ್ಸ್ ತಮ್ಮ ಲವ್ಗೆ ಸಪೋರ್ಟ್ ಮಾಡ್ಬೇಕು. ಆ ಥರ ನಾವು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಿರ್ಬೇಕು. ಆ ಥರ ನಾವು ಆಗ್ತಪ್ಪ ಅನ್ನಂಗಿದ್ರೆ ಪ್ರೀತಿ ಸಪೋರ್ಟ್ ಮಾಡಿ. ನಮ್ಮ ಪ್ರೀತಿ ಯಾವಾಗಲೂ ನಿಮಗೆ ಸಪೋರ್ಟ್ ಆಗಿ ಇದೆ. ವಿಷಯಕ್ಕೆ ಅವತ್ತು ಹೇಳ್ಬಿಟ್ಟಿದ್ರೆ ಆಗಿತ್ತು. ನನ್ನ ಫ್ರೆಂಡ್ ವಿಷಯ ಹೇಳಕ್ಕೆ ಬಂದಿದ್ನಲ್ಲ ನಾನು. ಅವತ್ತೇ ಹಿಂಗೆ ನಾನು ಬೇರೆಯವ್ರನ್ನ ಇಷ್ಟಪಡಕ್ಕೆ ಕುಂತೀನಿ ಅಂತ ಅಂದೆಲ್ಲ. ನನ್ನ ಫ್ರೆಂಡ್ ವಿಷಯ ಹೇಳಕ್ಕೆ ಬಂದದ್ನ ನೀನು ಹೇಳ್ಬಿಟ್ಟಿದ್ರೆ ಆಗಿತ್ತು. ಹಿಂಗೆ ನಾನು ನೀನು ಇಷ್ಟಪಡಕ್ಕೆ ಕುಂತೀನಿ, ನಿನ್ನ ಫ್ರೆಂಡನ್ನು ಇಷ್ಟಪಡಕ್ಕೆ ಕುಂತಿಲ್ಲ ಅಂತಂದು ಹೇಳ್ಬಿಟ್ಟಿದ್ರೆ ಅವತ್ತು ಆಗಿ ಹೋಗೋದು. ನೀನು ಒಮ್ಮಿಗೆ ಎದೆ ಮ್ಯಾಗ ಬಂದಲ್ಲ, ನನಗೆ ಹೇಳಕ್ಕೆ ಧೈರ್ಯ ಸಾಲಿಲ್ಲ. ಅಯ್ಯಪ್ಪ ನಾನು ನೋಡಿ ಎದಕ್ಕೆ ಬರ್ತೈತಿ ತಗೋಣದ. ನಿಮ್ಮ ದೋಸ್ತಿಗೆ ಹೇಳಿದೆನು ನಾವು ಲವ್ ಮಾಡೋದು? ಹೇಳಿದ್ನ ಅವರಿಗೆ ನಾವು ಇನ್ನೊಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಹೆಂಗೈತಪ್ಪ ಅಂದ್ನಪ್ಪ ಅಂದ್ರೆ ಒಬ್ರು ಬ್ಯಾಡ ಅಂದ್ರೆ ನಾವು ಬೇಡ. ಈಗ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಸಿ ಸರಿ ಆಯಿತು ನಿನ್ನ ಸಪೋರ್ಟಿಗೆ ನಾವು ಅದೀವಿ, ಮುಂದೆ ಏನಾಗಲು ಅವಡಿನ ಕೈ ಬಿಡುಗಲ್ಲ ಅನ್ನಂಗಿದ್ರೆ ನೀನು ಲವ್ ಮಾಡು, ಇಲ್ಲಂದಪ್ಪ ಅಂದ್ರೆ ಬೇಡ ಅಂತಂದ್ರೆ ನಂದಕ್ಕೆ ಅವ್ರು ಅಷ್ಟು ಸಪೋರ್ಟ್ ಕೊಡೋದಕ್ಕೆ ನಾನು ನಿನ್ನ ಲವ್ ಮಾಡೋಕೆ ಕುಂತಿರೋದು. ಇಲ್ಲಂದಪ್ಪ ಅಂದ್ರೆ ನಾ ಮಾಡ್ತಿದ್ದಿಲ್ಲ. ಅಚಾನಕ ನಿಮ್ಮ ಮನ್ಯಾಗ ನಮ್ಮ ಲವ್ ವಿಷಯ ಗೊತ್ತಾಗಪ್ಪ ಅಂದ್ರೆ ಹೆಂಗಪ್ಪ ಮತ್ತು ನನ್ನ ಕೈಗೆ ಬಿಡುಗಲ್ಲಲ್ಲ. ನಾನಂತರ ನಿನ್ನೆ ನಂಬಿನಿ,
ನಮ್ಮ ಹುಡ್ರಿಗೆಲ್ಲ ಹೇಳ್ಕೊಂಬಿಟ್ಟಿನಿ. ನೋಡಿ ದೋಸ್ತರ ನಾನಂತರೂ ಆಕೆನ ಮದುವೆ ಆಗೋದಂತಂದು ಹೇಳ್ಬಿಟ್ಟಿನಿ. ಅವರು ಕೂಡ ನಿಮ್ಮ ಲವ್ವಿಗೆ ಏನೋ ಕಷ್ಟ ಬರಲ್ಲ, ಎಂಥ ಕಷ್ಟದಾಗಿರ್ರಿ ನೀವು, ನಿಮ್ಮ ಲವ್ವಿಗೆ ನಮ್ಮ ಸಹ ಇದ್ದೇ ಇರ್ತೈತಿ. ತಲೆ ಕೆಟ್ಟೇನಕ್ಕೆ ಹೋಗ್ಬೇಡ, ನಮ್ಮ ಪ್ರಾಣ ಹೋಗಲು ಬೇಕಾದ್ರೆ ಒಂದು ಮಾತು ಅಂತ ಹೇಳೋಣ. ಮತ್ತು ನೀನು ನನಗೆ ಕೈ ಕೊಡೋದಿಲ್ಲ. ನನ್ನ ಪ್ರಾಣ ಹೋದ್ರೆ ನಾನು ನಿನ್ನ ಬಿಡೋದಿಲ್ಲ, ನೀನು ನನ್ನ ಕೈ ಬಿಡೋದಿಲ್ಲ. ಇಲ್ಲ ಇಲ್ಲಿ ಯಾರು ಬರ್ತಾರ, ಬಂದು ಭಾಳ ಆಯ್ತು. ನಮ್ಮ ಅಣ್ಣಗ ಬುಟ್ಟು ಕೊಡ್ಕೊಬಿಟ್ಟಿದ್ದೀನಿ. ನೀವು ಒಳ್ಳೆ ನನ್ನ ಕೈ ತಿಂದಿಲ್ಲ. ಗೊಬ್ಬರ ಹಾಕಿದ್ರು ಇದು ಹಾಕಿದ್ರು ಬೆಳೆ ಅನ್ನಲ್ಲ ಒಟ್ಟ. ಸೊ ಏನು ಬಂತು ಬಿಡಪ್ಪ, ಚಲೋ ಮಳೆ ಆದ್ರೂ ಚಲೋ ಬೆಳೆ ಬಂದಿಲ್ಲಲ್ಲ. ಹಾಂ ನಿಂದ ಒಟ್ಟ ಮಕನ ನೋಡಿಲ್ಲ ಮೂರಾಗಿನಿಂದ ಅಚ್ಚಕ್ಕೆ ಯಾಕೆ ಹೋಯ್ತೀವೋ ಇಚ್ಚೆ ಕೊಳ್ಳ. ಓಯವ್ವ ನೀನ್ಯಾರ ಓಯವ್ವ ಮಕ ತೋರಿಸಿಲ್ಲ ಹೇಳ್ಬಿಡ್ಸೇನೆ ಊಟ ಮಾಡದೆ. ಅಯ್ಯೋ ನೀನಾನ ಸರವ ಏನು ದೇವ್ ಇದು ನಮ್ಮ ಹೊಲನೂ ಬೇಕಾಗಿತ್ತು ತಣ್ಣಿನಿಗಿಂತ ಎಬ್ಸೋದು ಬಾಬೇ ತಡ ಮಾಡಿ ಕೆತ್ತ ಕುದಿರ್ತೇನೆ ಇಲ್ಲಿ ಊರಾಗ. ಬಾ ಬಾಯ್ ಬಾ ಬಾ ಇಲ್ಲಿ ಬಾ ಬಾ ಐತ್ ಬಾ ನಿಂಗೆ ನಿಮ್ಮ ಅಣ್ಣಗೆ ಬಾ ಇವತ್ತು ನಿಮ್ಮ ಅಣ್ಣಗ ಇಂಥದ್ದು ಮಾಡಿ ಕೆತ್ತ ಕುದಿರ್ತಾವೆ ಈಗ ಊರಾಗ. ಹಾಂ ಹಾಂ ಯಾವೂರ ಪಾತಮ್ಮ ನಿನ್ನ ನಮ್ಮೂರ ಪರಿಚಯ ನಿಂದ ಏನು ಬಾ ಬಾ ತಾವು ಬಾ ಇರ್ಲಿ ಬಾ ಏನಾಗಲ್ಲ ಬಾರವಾ ಸರವ ಬಾ ಬಾ ಇಲ್ಲಿ ಬಾ ಇವತ್ತು ಐತ್ ಬಾ ನಿನ್ನ ಮಣ್ಣಾರ ಮುಂದೆ ಅಲ್ಲಿ ಇವತ್ತು ನಿಮ್ಮ ಊರಾಗ ಹೋಗಿ ಐತೆ. ಈಗ ಗೌಡ್ರ ಮನ್ಯಾಗ ಉಟ್ಕೊಂಡು ಹಿಂಗೆ ಮಾಡ್ಕೊತ ಕುತ್ಕೊಂಡಲ್ಲವ ನಿಮ್ಮ ಅಣ್ಣ 4 ಮಂದಿಗೆ ನ್ಯಾಯ ಹೇಳ್ತಾನ. ಎಷ್ಟು ಮರ್ಯಾದೆ ಕಮ್ಮಕ್ಕಲ್ಲ ನಿಮ್ಮ ಅಣ್ಣಗ. ಹಾಂ ನಿಮ್ಮ ಅಣ್ಣ ಎಲ್ಲಾರು ದೋಸ್ತಿ ಮಾಡ್ಕೊಂಡು ಊರ ನಾನಂತ ಮೇರ್ತೇನ ಅಂಥವ್ ಮರ್ಯಾದೆ ತೆಗಿಯಕ್ಕೆ ನೀವು ಉಟ್ಬಿಟ್ಟೇನವ. ಇರ್ಲಿ ಬಾ ಇವತ್ತು ಐತಿ ಅಂತ ಅಮ್ಮ ನಿನ್ನ ಮುಖನ ನೋಡಿಲ್ಲ ಏನೋ ಹೊಸ ಹುಡುಕಣ್ಣಂಗೆ ಕಾಣ್ತಿ. ಇದನ್ನ ಇಲ್ಲಿಗೆ ಇದು ಮಾಡ್ತೀಯ ಏನು ಮತ್ತೆ ಅವ್ರ ಅಣ್ಣರಿಗೆ ಹಿಡ್ಕೊಂಡು ಒಪ್ಸಂದೆ. ಹಾಂ ಇದನ್ನ ಲಾಸ್ಟ್ ಮಾಡಿಲ್ಲ ಈಗ ಇದು ಕಂಡು ಇದೊಂದು ಹಾಕ್ಕೊಂಡಿದ್ದೆ ಸರವ ಮತ್ತೆ ಯಾಕೆ ನಿಂತೇವು ಇಲ್ಲಿ ನಡಿ ನಡಿ ನಡಿತಮ್ಮ. ನೋಡೋದಲ್ಲ ಎಷ್ಟು ಸೈಲೆಂಟು ನೀವು ಹುಡುಗಿ ಹಿಂಗೆ ಆಗ್ಬಿಡ್ತಲ್ಲ. ಇರಲಿದ ಇನ್ನು ಇದು ಮಾಡ್ಕೊಂತ ಕೂತ್ರೆ ಮತ್ತೆ ಮುಂದುವರಿತೈತಿದ್ದು ಹಿಂಗೆ ಹಂಗಾರು ಮಾಡಿ ನಮ್ಮ ಗೋಡ್ಗೆ ಕಿವಿ ಮಾತು ತಿಳ್ಸೋಣ. ಇರಲಿ ಬಾ ಗೌಡ್ರ ನಮಸ್ತೆ ಗೌಡ್ರ. ಸರಪ್ಪ ಕೂತಾರಪ್ಪ ಬಾಲಿಗೆ ಬಂದ್ಬಿಟ್ಟಿದೆ. ಏನಿಲ್ಲ ಬಿಡ್ರಿ ಗೌಡ್ರ ಏನು ಗೌಡ್ರು ಏನು ಮಾಡಕತ್ತಾರ ಏನಿಲ್ಲ ಅಂತಂದು ಹುಡ್ಕೊಂಡು ಗಂಗೋತ್ರಿ ಮಾರ್ಕೆಟಿಗೆ ಕಳಿಸಿದ್ದೆ ಗಾಡಿ ಹೊತ್ತ ಲೇಬರ್ ಲೆಕ್ಕ ಮಾಡಕೊಂಡಿದ್ನ್ಯಾ. ಹಾಂ ಹೌದನ್ರಿ ಏನು ಲೆಕ್ಕ ಇಕ್ಕ ಜೋರ ಐತೆ? ಏನು ಹಂಗೆ ನಾರ್ಮಲ್ ಆಗೈತೆ. ಹೆಂಗೆ ರೈತರದು ಹೊಲ ಮಳೆ ಹೆಂಗೈತ್ರಿ ಮತ್ತೆ ಏನಪ್ಪ ಮಳೆ ಎಲ್ಲ ಆಗೈತೆ ಕೂಡ ಅದು ಬೆಳೆ ಚೆನ್ನಾಗಿಲ್ಲ ಏನು ಮಾಡ್ಬೇಕು. ನಿಂಗೆ ಹೆಂಗೈತೆ ಹೊಲ್ದಾಗ ಬೆಳೆ? ಅದು ನಾಲ್ಕೈದು ಬರೀ ಗೌಡ್ರ ಅದು ಒಂದು ಸ್ವಲ್ಪ ಮೆಕ್ಕೆಜೋಳ ಹಾಕಿದ್ರೆ ಸ್ವಲ್ಪ ಹಾಕೈತೆ. ಒಂದು 2 ಲಕ್ಷ ಐತೆ ಬಡ್ಡಿ ಹಂಗೆ ಒಂದು 2 ಲಕ್ಷ ಐತೆ ಬಡ್ಡಿ ಏನಿಲ್ಲಪ್ಪ ಹಂಗೆ ಸಣ್ಣಗೈತೆ ನಲ್ಕ. ಹೌದಾ ಏನಾದ್ರು ಗೌಡ ಮತ್ತೆ ಜೋರ ಏನಿಲ್ರಿ ಮತ್ತೆ ಸಮಾಚಾರ ಏನು ಬಿಡಿ ಗೌಡ್ರ ಸಮಾಚಾರ ಮತ್ತೆ ಒಂದು ಸ್ವಲ್ಪ ಹಂಗೆ ಹೊಲಕ್ಕೆ ಅಡ್ಡಾಡ್ಕೊಂತ ಹೇಳಿದ್ದೆ. ಗೌಡ್ರು ಬಂದಿರಲ್ಲ ಅಂತಂದು ಆಗ ಸ್ವಲ್ಪ ಏನೋ ನೋಡಿದೆ ರೀ ಕಣ್ಣಿಲೆ ಅಂಥದ್ದು ಏನು ಬಿಡ್ಕೊಂಬರ ಹಂಗೆ ಒಂದು ಸ್ವಲ್ಪ ಕಣ್ಣಿಗೆ ನೋಡಿದೆ ಹಂಗೆ ನೋಡಿದೆ ಇದು ಕಡೆ ಮತ್ತು ನೋಡಿ ಹಾಕೊಂಡು ನಾವು ಸ್ವಲ್ಪ ಸ್ವಲ್ಪ ನೋಡ್ರಿ ಅಂಥದ್ದು ಏನಪ್ಪ ಗೌಡ್ರ ಮತ್ತು ಏನೇನು ಹೇಳು ಬಾಯಿ ಬಿಚ್ಚಿ ಹೇಳೋದ.
ಹಂಗೇನಿಲ್ಲ ತಂಗಿ ಮೊನ್ನೆ ಸ್ವಲ್ಪ ತಂಗಿ ವಿಚಾರ ಅದ. ಯಾರಪ್ಪ ತಂಗಿ? ಅದ ಸರಮ್ ಅದಾಳಲ್ರಿ. ಓ ನಮ್ಮ ಸರಮ್ಮನ. ಹಂಗ ಸ್ವಲ್ಪ ಹಂಗೆ ಕಣ್ಣಲ್ಲಿ ನೋಡಿದ್ದೆ ರೀ. ಅದ ನೋಡಿದ್ದೆ ಮತ್ತೆ ಅದಕ್ಕೆ ಗೌಡ್ರು ಸ್ವಲ್ಪ ಹೇಳಿದ್ರ ಆತಂತಂದು ಹೇಳಕ್ ಬಂದಿದ್ದು ನೋಡ್ರಿ. ಮತ್ತೆ ಹೇಳಪ್ಪ ಏನು ಹೇಳ ನೋಡ. ಹಂಗೇನಿಲ್ರಿ ಅವ್ನು ಯಾವ ಹುಡುಗ ಅಂತ ನೋಡ್ರಿ. ಅವ ಯಾವ ಹುಡುಗ ಅಂತ ಹುಡುಗ? ನಾನು ನೋಡಿಲ್ರಿ ಅವ್ನ ನಮ್ಮೂರಾಗ. ನಮ್ಮೂರಾಗ ನಾವು ನೋಡಿಲ್ರಿ ಅವನ್ನ. ಹೌದಾ? ಅಂತ ಅವ್ನು ನಮ್ಮೂರಾಗ ಅಂತ ಅವ್ನು ನಾನು ನೋಡಿಲ್ರಿ. ಅಂತ ಯಾರು ಮರಿ ನಮ್ಮೂರಾಗ? ಅವ ಇಲ್ರಿ ಅವ ಯಾರು ಅವ್ನು ನೋಡಿಲ್ಲ ಸರಿಯಾಗಿ. ನಾನು ಈಗ ಮೊನ್ನೆ ಹೊತ್ತು ಹೊಲ್ದಾಗ ಹೋದಾಗ ಮೆಕ್ಕೆಜೋಳ ಹಾಗೆ ಇಟ್ಟು ನೋಡ್ಕೊಂಬರಕ್ಕೆ ಹೋಗಿದ್ದೆ. ಹಂಗಾಗಿ ಹಂಗ ಅವ್ನು ಸ್ವಲ್ಪ ಹೋಗ್ಬಿಟ್ರೆ ಕಣ್ಣಿ ಕಾಣ್ರ ಅವ್ರಿಬ್ರು. ಅವ ಯಾರ ಹುಡುಗ ಮತ್ತೆ ಹಂಗಾಗಿ ಗೌಡ್ರಿಗೆ ಒಂದು ಮಾತು ತಿಳಿಸಿದ್ರ. ಈಗ ಗೌಡ್ರು ಮರಿತಾರಲ್ಲಿ ಯಾಕಂದ್ರೆ ಈಗ ನಿಮ್ಮಾರ ಬಂದ್ಯಾರಲ್ಲ ನಮ್ಮಾರು ಬಂದ್ಯಾರಲ್ಲ ವಿಚಾರಿಸಂತಡಿ ಅಂತಾರೆ ಯಾರು ನೋಡೋಣ. ಹಂಗಾಗಿ ಹೇಳಿದ್ರ ಆತು ಗೌಡ್ರಿಗೆ ಒಂದು ಮಾತು ಅಂತಂದು ಇದು ಮಾಡಿ ನೋಡ್ರಿ ಗೌಡ್ರಿ ಅಂತಂತಡಿ. ಗೌಡ್ರಿ ನಾನು ಹೇಳ್ತೀನಿ ನೋಡ್ರಿ, ಅದು ಕಣ್ಣಿಗೆ ನೋಡೋ ದೃಷ್ಟಿ ಅಲ್ರಿ. ಮಗನ ನಾನು ನೋಡಿರೋ ದೃಶ್ಯನ ನೀವೇನಾರು ನೋಡಿದ್ರ ಹೊಡೆದು ಬಿಡ್ತಿದ್ರಿ ಅವನ್ನ. ಅಂತದೇನ್ ಮಾಡೋಣ ಸರ್? ಒಂದ್ ನಿಮಿಷ ಹೇಳ್ತನಲ್ರಿ, ನೀವು ಕಣ್ಣಾರೆ ನೋಡಿದ್ರ ಹೊಡೆದಾಗ್ತೀರಿ ಅಂತ ಹೇಳ್ತಿದ್ನಲ್ರಿ. ಕೈ ಹಿಡ್ಕೊಳೋದೇನ ಮುದ್ದು ಕೊಡೋದೇನ ಅಂತ ನಮ್ಮ ತಂಗಿ ಕೆಲಸ ಮಾಡಿಲ್ಲಲ್ಲ ಊರಾಗ. ಒಬ್ರು ಕಣ್ಣೆತ್ತಿ ನೋಡಿಲ್ಲ ಅಂತಾರೆ ಯಾರವ? ಅದ ನೋಡ್ರಿ ಮತ್ತೆ ವಿಚಾರಿಸ್ರಿ. ಮತ್ತೆ ನಿಮ್ಮ ತಂಗಿನ ಒಂದು ಮಾತು ಕೇಳಿ. ನಮ್ಮ ತಂಗಿನ ಒಂದು ಮಾತು ಕೇಳ್ತ ನಾವು ವಿಚಾರಿಸ್ನ. ಸುಳ್ಳಾಗ್ಬೇಕು ಬಿಡಪ್ಪ, ನಮ್ಮ ಸರ್ ಅಂತದೆಲ್ಲ ಮಾಡೋದಲ್ಲ. ನೀನೇನೋ ಸುಳ್ಳು ಹೇಳ್ದಪ್ಪ ನಮ್ಮೂರು ಹುಟ್ಟಾಕಲಿಗೆ ಕಡ್ಬಿಡ್ತೀನಿ ಸಣ್ಣಗೆ. ಅಲ್ಲಿ ಮೇಲೆ ನೋಡಿನಿ ಹೇಳಿ ಸರು ಸರು ಬೇ ಸರು ಕೈ ಹಿಡ್ಕೊಂಡು ಅಡ್ಡಾಡಿದ್ದು ಕುಂತ್ಕೊಂಡು ದುಡಿಲ್ಲ ಅವ ನಾನು. ಅಬಾ ಬಾ 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 ಎಲ್ಲಿ ಬಿಡ್ರಿ ಗೌಡ, ಎಲ್ಲಿ ಬಿಡ್ರಿ ಎಂತ ರೊಟ್ಟಿಗೆ ಎಂತ ರೊಟ್ಟಿ ಬಿಟ್ಟಿರಿ. ತಂಗಿ ತಂಗಿ ಅಂತ ಪ್ರೀತಿ ಮಾಡಿದ್ರೆ ಇದು ಮಾಡಿ ಅಲ್ಲಿ ಇಲ್ಲಿ ಬರ್ರಿ ಗೌಡ್ರಿ, ಇಲ್ಲಿ ಬರ್ರಿ ಹಂಗ ಮತ್ತೆ ಓ ಹುಡುಗ ಒಳಗಡವು ಏನೋ ಬೇಕಾಯ್ತು ಬರಪ್ಪ ಬರ್ರಿ. ಹಂಗವು ಏನು ಬಂದಾಗ ಅಂಥವೆಲ್ಲ ಸಮಸ್ಯೆ ಇದ್ದದ್ದು ಅವು. ಎಂತ ಎಂತ ಹುಟ್ಟಿದ್ ನೋಡ ಅವನು ಇರಲಿಲ್ಲ ಅಂತ ನಮ್ಮ ಸಮಸ್ಯೆ ಹುಟ್ಟೈತಿ ಎಲ್ಲ ಅಂದಾಗ ಅದು ಹೆಣ್ಣು ಇದ್ದಾಗ ಸಮಸ್ಯೆ ಬರೋದವು. ಅದೆಲ್ಲ ಬಿಡ್ರಿ ಆಗಿದ್ದಾಯ್ತೀಗ ಅದ. ನೀವು ಅಂದ್ರೆ ಮತ್ತೆ ನಿಮ್ಮಂತ ಒಂದು ಹುಡುಗ ಐತಿ ಮೊನ್ನೆ, ಅದು ಚಲೋ ಹುಡುಗ ಅದ ನಮ್ಮ ಸೈಡ್ ಅಂತಾರೆ. ಅದು ಕರ್ಕೊಂಬಂದ್ಬಿಡಪ್ಪ ಚಲೋ ಆತಲ್ಲ. ಮತ್ತೆ ನೀವು ಅಂದ್ರೆ ನಾಳೆ ಕರ್ಕೊಂಬಂದ್ಬಿಡ್ತೀರಿ. ಮತ್ತೆ ಕರ್ಕೊಂಬ ಹದಿನೈದು ಒಯ್ದೊಂದು ಸೇರಿಸ್ಬಿಡೋಣ. ಅಷ್ಟ ಮಾಡೋದು ಬಂದು ಕಳಿಸ್ಬಿಡೋದು. ಬಿಟ್ಟೋದಲ್ಲಿ ನಿಮ್ಮೆಲ್ಲ ಸಮಸ್ಯೆ ಅದು ಆಟ ಮಾಡಿ ಕಳ್ಸಕ್ಕೆ ಬರ್ತೈತಿ. ಕರ್ಕೊಂಬಂದ್ಬಿಡ್ರಿ ಉಕ್ಕಿನೇ ಭಾಳ ತಾತ ಬಂದ. ಕರ್ಕೊಂಬಂದ್ಬಿಡಪ್ಪ ನಾಳೆ ಹೋಗಿ ನಾಳೆ ಕರ್ಕೊಂಬಂದ್ಬಿಡಪ್ಪ ಜಲ್ದಿ. ಆಟ ಮಾಡೋತಾರಿ ಆಟ ಮಾಡೋಣ. ಒಳ್ಳೇದು ಮಾಡಕ್ ಬಂದಪ್ಪ. ನನ್ನ ಊರು ಹುಡುಗ ಗುಡ್ಡಕ್ಕಲ್ಲಿ ಕಡ್ದಾಕ್ತದೈತಿ ಗೋಟ್ಕೊಳ ಮಗ. ನಿಮ್ಮ ತಂಗಿ ಬಲ ನೀವು ಬಲ ನಡಿ. ಮಾಡ್ಬೇಕಪ್ಪ ನಮ್ಮ ತಂಗಿ ಸರ್. ಏನಿಲ್ಲಪ್ಪ, ನಿಮ್ಮ ತಮ್ಮ ಸ್ವಲ್ಪ ಇದು ಮಾಡಿದ್ದಂತ ಮೊನ್ನೆ ಬಂದು ಹೇಳಿದ್ರು. ಹಂಗಾಗಿ ಒಂದು ಹೇಳೋಣಂತಂದು ಕರ್ಸಿದಪ್ಪ. ಏನು ಮಾಡ್ರಿ ನಮ್ಮ ತಮ್ಮ? ಹಂಗಾರಿ ಮತ್ತೀಗ ಯಾರು ಮನೆ ಹೆಣ್ಮಕ್ಳಾದ್ರೆ ಇಷ್ಟ. ನಮ್ಮ ತಂಗಿ ಸರು ಅನ್ನೋದಿತ್ತು. ಏನೋ ಮೊನ್ನೆ ಹೊಲ್ದಾಗ ಕೈ ಹಿಡ್ಕೊಂಡು ಅಡ್ಡಾಡಿದ್ರಂತ. ನಮ್ಮ ಹುಡುಗ ಬೀರಪ್ಪ ಅನ್ನೋ ಹುಡುಗ ಬಂದು ಹೇಳಿದ. ಮತ್ತೀಗ ಹಿಂಗಾರ ಚಂದ ಅಲ್ರಿ ಇದು. ಈಗ ನಿಮ್ಮ ಮನೆಗಾಗಷ್ಟ ನಮ್ಮ ಮನೆಗಾಗಷ್ಟ. ಈಗ ನಮ್ಮ ತಮ್ಮ ಗೊತ್ತಿದ್ರ ಗೊತ್ತಾಗ್ರ ಇವಾಗ ಸಾಮಾನ್ಯ ಅಲ್ರಿ ಅವ. ನಾವ್ ಏನ್ ಮಾಡ್ತಾನ ನಮಗೆ ಗೊತ್ತಾಗಲ್ಲ. ಮತ್ತೆ ನಿಮ್ಮ ತಮ್ಮಗ ಸೊನ್ನಿಗೆ ಸೂಕ್ಷ್ಮ ಹೇಳ್ತೀರಾ ನೋಡ್ರಿ. ಮತ್ತೆ ನಿಮ್ ಕೈ ಬಿಟ್ಟಿದ್ದು ಕೇಳಪ್ಪ. ನಿಮ್ಮ ತಮ್ಮ ನೋಡ ಅಂತ ಮಾಡಿ ಏನ್ ಮಾಡ್ಯಾನ ಕೇಳ. ಕರೆಕ್ಟೇನೋ? ತಪ್ಪಾಯ್ತು ಕ್ಷಮಿಸಿ ಬಿಡ್ರಿ. ಬರಬಾರ್ದ. ಆಯ್ತು ಬರ್ರಿ. ಹಾಂ ಹೋಗ. ಅಲ್ಲಿ
ಅಲ್ಲಿ ಇಲ್ಲೇ ಕಟ್ ಹೊಡ್ಕೋಬೇಕು. ಸರ್ ಆಡ್ಬೇಕಾ ಕಟ್ಟು ಇಲ್ಲೇ ಹೊಡ್ತೀನಿ ಕಟ್ಟು ಇಲ್ಲೇ ಹೊಡ್ತೀನಿ ಇಲ್ಲೇ ಹೊಡ್ತೀನಿ ನಾಳೆ ಮುಂಜಾನೆ ಬೆಳಗ್ಗೆ ಮುಂಜಾನೆ ಅಲ್ಲಿ ಯಾರ ಕರೀತಾರೆ ನೋಡಿ. ಸರ್ ಸ್ಟಾಪ್. ಒಂದ್ಸಲ ಹೇಳಿದ್ರೆ ತಿಳ್ಕೊಳ್ಳೋದಲ್ಲಿ
ಫಸ್ಟ್ ಇದೇ ಲಾಸ್ಟ್. ಇನ್ನೊಂದು ಟೈಮ್ ಏನಾದ್ರು ಗೌಡ್ರ ವಿಷಯಕ್ಕೆ ಬಂದರೆ ನಿನ್ನ ಕಥೆನೇ ಮುಗಿಸ್ತೀನಿ.